ಬೆಂಗಳೂರಿನ ಅಮೃತಹಳ್ಳಿಯ ಗರ್ಭಿಣಿ ಮಹಿಳೆಯೊಬ್ಬರು ಏನು ಫೋಟೋ ಶೂಟ್ಗೆ ಅಂತ ಬಂದಿರೋಂಥ ಸಂದರ್ಭದಲ್ಲಿ ತನ್ನ ಮೊದಲನೆಯ ಮಗು ಏನು ನೀರಿಗೆ ಆಟವಾಡ್ತಿದ್ದಂಥ ವೇಳೆಗೆ ನೀರಿನ ಗುಂಡಿಗೆ ಬಿದ್ದು ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. 3 ವರ್ಷದ ಮಗು ಏನು ಆ ಕಂದಮ್ಮ ಆಟ ಆಡ್ತಾ ಇರೋಂಥ ಸಂದರ್ಭದಲ್ಲಿ ಈ ತಾಯಿ ಏನು ಫೋಟೋಶೂಟ್ನಲ್ಲಿ ಮಗ್ನರಾಗಿದ್ದಂಥ ಸಂದರ್ಭದಲ್ಲಿ 3 ವರ್ಷದ ಮಗು ಏನು ಆಟವಾಡ್ತಿದ್ದಂಥ ವೇಳೆಯಲ್ಲಿ ನೀರಿನ ಒಂದು ಗುಂಡಿಗೆ ಬಿದ್ದು ಸಾವನ್ನಪ್ಪಿರೋಂಥದ್ದು. ನಾನಿವಾಗ ಬೆಂಗಳೂರು ಉತ್ತರ ತಾಲೂಕಿನ ಗಿಡ್ಡೇನಹಳ್ಳಿ ಗ್ರಾಮದ ಈ ಶೈರ್ ಸ್ಟುಡಿಯೋ ಬಳಿ ಇದ್ದೀನಿ. ನೀವು ನೋಡ್ಬೋದು ಇದೇ ಒಂದು ಸ್ಟುಡಿಯೋ. ಈ ಒಂದು ಸ್ಟುಡಿಯೋದಲ್ಲಿ ಘಟನೆ ನಡೆದಿರೋಂಥದ್ದು ನೀವು ನೋಡ್ಬೋದು. ಈಗ ಏನು ಘಟನೆಯ ಬಳಿಕ ಯಾರೂ ಕೂಡ ಒಳಗಡೆ ಹೋಗದ ರೀತಿಯಲ್ಲಿ ಇದನ್ನು ಗೇಟನ್ನು ಹಾಕಿ ಬಂದೋಬಸ್ತ್ ಮಾಡಿರೋಂಥದ್ದು ನೀವು ನೋಡ್ಬೋದು ದೃಶ್ಯಗಳಲ್ಲಿ. ಗೇಟ್ಗೆ ಬೀಗವನ್ನು ಹಾಕಿ ಯಾರೂ ಕೂಡ ಘಟನೆಯ ಬಳಿಕ ಯಾರೂ ಒಳಗಡೆ ಹೋಗದ ಇರೋ ರೀತಿಯಲ್ಲಿ ಈ ಒಂದು ಸ್ಟುಡಿಯೋವನ್ನು ಏನು ಗೇಟಿಂದ ಲಾಕ್ ಮಾಡಿ ಯಾರೂ ಒಳಗಡೆ ಹೋಗದಿರೋ ರೀತಿಯಲ್ಲಿ ಬಂದೋಬಸ್ತ್ ಮಾಡಿರೋದು ನೀವು ನೋಡ್ಬೋದು. ನಾನಿವಾಗ ಏನು ಈ ಒಂದು ಸ್ಟುಡಿಯೋ ಇರ್ತದೆ, ಇದು ಶೈರ್ ಅಂತ ಸ್ಟುಡಿಯೋ. ಘಟನೆಯ ಬಳಿಕ ಏನು ಈ ಒಂದು ಶೈರ್ ಸ್ಟುಡಿಯೋ ಘಟನೆಗೆ ಬರಬಾರ್ದು ಅಂತ ಹೇಳಿ ಅದನ್ನು ಬ್ರಷ್ಶೀಟ್ನಿಂದ ಮುಚ್ಚಿರೋಂಥದ್ದು ನೋಡ್ಬೋದು ನೀವು. ಇದೇ ಒಂದು ಇದನ್ನು ಘಟನೆಯ ಬಳಿಕ ನೋಡಿ ಇದೇ ಒಂದು ಘಟನೆಯ ಬಳಿಕ ಈ ಒಂದು ಇದನ್ನು ನೋಡಿ ಬ್ರಷ್ಶೀಟ್ನಿಂದ ಮುಚ್ಚಿದ್ದಾರೆ, ದಿ ಶೈರ್ ಸ್ಟುಡಿಯೋ. ಹಾಗಾಗಿ ಏನು ಯಾರಾದರೂ ಏನು ಫೋಟೋಶೂಟ್ಗೆ ಅಂತ ಏನು ಬರ್ತೀರಿ, ನಿಮ್ಮ ಸುರಕ್ಷತೆ ಮತ್ತು ನಿಮ್ಮ ಮಗು ಎಷ್ಟು ಸುರಕ್ಷತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಏನು ಮಗು ಗುಂಡಿಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಈಕೆ ಏನು ತಾಯಿ ಏನು ಸ್ವಾತಿ ಇರ್ತಾರೆ, ಆ ಸ್ವಾತಿ ಫೋಟೋಶೂಟ್ನಲ್ಲಿ ಮುಳುಗಿರೋಂಥ ಒಂದು ಸಂದರ್ಭದಲ್ಲಿ ಮಗು ನೀರಿನ ಗುಂಡಿಗೆ ಬಿದ್ದೋಗುತ್ತೆ. ಆಗ ಸ್ಥಳೀಯರು ಬಂದು ಆ ಮಗುವನ್ನು ರಕ್ಷಣೆ ಮಾಡಿದ್ರೆ ಮಾರ್ಗ ಮಧ್ಯದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಇರ್ತಾರೆ. ಅವಾಗ ಮಾರ್ಗ ಮಧ್ಯದಲ್ಲಿ ಆ ಮಗು ಸಾವನ್ನಪ್ಪಿರೋಂಥದ್ದು. ಏನು ತಂದೆ ಚರಣ್ ರಾಜು ಅವರು ಅಮೇರಿಕಕ್ಕೆ ಹೋಗಿರ್ತಾರೆ. ಅಮೇರಿಕಕ್ಕೆ ಹೋಗಿರೋಂಥ ಒಂದು ಸಂದರ್ಭದಲ್ಲಿ ತಾಯಿ ಇಲ್ಲಿ ಏನು ತನ್ನ ಗರ್ಭಿಣಿಯ ಒಂದು ಫೋಟೋಶೂಟನ್ನು ತೆಗೆಸ್ಕೊಳ್ಳೋದಕ್ಕೆ ಅಂತ ಈ ಒಂದು ಸ್ಟುಡಿಯೋಗೆ ಬಂದಿರ್ತಾರೆ. ಈ ಒಂದು ಸ್ಟುಡಿಯೋದಲ್ಲಿ ಈ ರೀತಿಯಲ್ಲಿ ಏನು ಆ ಒಂದು ಮಗುವಿನ ದಾರುಣ ಸಾವನ್ನ ಕಣ್ಣಾರ ಕಂಡು ತಾಯಿ ಏನು ತುಂಬ ಮನಕೊಲ್ಲೋ ರೀತಿಯಲ್ಲಿ ಮೂಕ ರೋದನೆ ಆಗಿತ್ತು ಅಂತಲೂ ಹೇಳ್ಬೋದು. ಅವರು ಈಗ ಸದ್ಯ ಮನೆಯಲ್ಲಿ ಹೋಗಿದ್ದಾರೆ. ಹಾಗಾಗಿ ಸ್ಥಳಕ್ಕೆ ಈಗ ಮದನಾಯಕನಹಳ್ಳಿ ಪೊಲೀಸರು ಬಂದು ಸ್ಥಳವನ್ನು ಮಹಾಜರು ಮಾಡಿದ್ದಾರೆ. ಹಾಗಾಗಿ ಘಟನೆ ಸಂಬಂಧಪಟ್ಟಂಗೆ ಏನು ಈಗ ಪೊಲೀಸರು ತನಿಖೆ ನಡೆಸ್ತಾ ಇರೋಂಥದ್ದು. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.